ಕನ್ನಡದ ಬಗ್ಗೆ ಹೇಳಿಕೆಯನ್ನ ನೀಡದಂತೆ ನಟ ಕಮಲ್ ಹಾಸನ್ಗೆ ನಿರ್ಬಂಧವನ್ನ ಹೇರಿದೆ ಹೈಕೋರ್ಟ್. ಕನ್ನಡದ ಬಗ್ಗೆ ಹೇಳಿಕೆ ನೀಡದಂತೆ ನಿರ್ಬಂಧವನ್ನ ಹೇರಿದೆ ನಟ ಕಮಲ್ ಹಾಸನ್ಗೆ ಕೋರ್ಟ್ ನಿರ್ಬಂಧವನ್ನ ಹೇರಿರೋದು. ಆದೇಶ ಮೀರಿದ್ರೆ ನ್ಯಾಯಾಂಗ ನಿಂದನೆ ಆಗತ್ತೆ. ಕಮಲ್ ಹಾಸನ್ಗೆ ಎಚ್ಚರಿಕೆಯನ್ನ ನೀಡಿರೋದು ಕೋರ್ಟ್ ಮೊರೆ ಹೋಗಿದ್ದ ಕನ್ನಡ ಸಾಹಿತ್ಯ ಪರಿಷತ್. ಕನ್ನಡದ ಬಗ್ಗೆ ಹೇಳಿಕೆ ನೀಡದಂತೆ ಅರ್ಜಿಯಲ್ಲಿ ಉಲ್ಲೇಖನವನ್ನ ಕೂಡ ಮಾಡಲಾಗಿದೆ. ಇನ್ನು ಕನ್ನಡ ನೆಲ, ಭಾಷೆ, ಸಂಸ್ಕೃತಿ ಬಗ್ಗೆ ಹೇಳಿಕೆಯನ್ನ ನೀಡುವ ಹಾಗಿಲ್ಲ. ಆಕ್ಟರ್ ಕಮಲ್ ಹಾಸನ್ಗೆ ನ್ಯಾಯಾಲಯ ಸೂಚನೆಯನ್ನ ನೀಡಿರುವುದು. ಕನ್ನಡದ ಬಗ್ಗೆ ಈ ಹಿಂದೆ ತಗ್ ಲೈಫ್ ಅನ್ನುವಂತಹ ಸಿನಿಮಾ ಕಾರ್ಯಕ್ರಮ, ಆಡಿಯೋ ಲಾಂಚ್ ಕಾರ್ಯಕ್ರಮ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಏನದು? ಕನ್ನಡದ ಮೂಲ ತಮಿಳು ಅನ್ನುವಂತಹ ಹೇಳಿಕೆ. ಆ ಹೇಳಿಕೆಯಿಂದ ಬಹಳಷ್ಟು ಡ್ಯಾಮೇಜ್ಗೆ ಅಥವಾ ತಗ್ ಲೈಫ್ ಸಿನಿಮಾಗೂ ಕೂಡ ಕೆಲವೊಂದಷ್ಟು ಎಫೆಕ್ಟ್ ಆಗಿದ್ದನ್ನ ನಾವು ನೆನಪಿಸಿಕೊಳ್ಳಬೇಕಾಗತ್ತೆ. ಈ ವಿಚಾರ ಹೈಕೋರ್ಟ್ನ ಮೆಟ್ಟಿಲಿರುತ್ತೆ. ಒಂದು ಕಡೆ ಕನ್ನಡ ಪರ ಸಂಘಟನೆಗಳು ಕೂಡ ತೀವ್ರತರವಾಗಿ ಹೋರಾಟವನ್ನ ಕೂಡ ನಡೆಸ್ತಾರೆ. ಇನ್ನು ಕಮಲ್ ಹಾಸನ್ ಅವರು ಇತ್ತೀಚೆಗೆ ಬೇಡದ ಕಾರಣಕ್ಕೆ ಸುದ್ದಿ ಆಗ್ತಾನೆ ಇರೋದನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ಇನ್ನು ತಗ್ ಲೈಫ್ ಸಿನಿಮಾ ರಿಲೀಸ್ ವೇಳೆ ಎಡವಟ್ಟೊಂದನ್ನು ಮಾಡ್ಕೊಂಡಿದ್ರು. ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅನ್ನುವಂಥ ಹೇಳಿಕೆಯನ್ನ ನೀಡಿ ವಿವಾದವನ್ನ ಮೈ ಮೇಲೆ ಹೇಳ್ಕೊಂಡಿದ್ರು. ಹಾಗಾಗಿ ಈ ವಿವಾದ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಅವರ ಬಗ್ಗೆ ಕೋರ್ಟ್ನಲ್ಲಿ ಕೇಸ್ಗಳು ಕೂಡ ನಡೀತಾನೆ ಇದೆ. ಈ ಬಗ್ಗೆ ಕನ್ನಡದ ಬಗ್ಗೆ ಹೇಳಿಕೆ ನೀಡಬಾರ್ದು ಅಂತ ಕಮಲ್ ಹಾಸನ್ಗೆ ಕೋರ್ಟ್ ನಿರ್ಬಂಧವನ್ನ ಹೇರಿದೆ. ಕಮಲ್ ಹಾಸನ್ ಅವರು ಈ ಹಿಂದೆ ತಗ್ ಲೈಫ್ ಸಿನಿಮಾದ ಪ್ರಚಾರ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಕನ್ನಡ ಹುಟ್ಟಿದ್ದು ತಮಿಳಿನಿಂದ, ಕನ್ನಡದ ಮೂಲ ತಮಿಳು ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಇದಕ್ಕೆ ತೀವ್ರವಾಗಿ ವಿರೋಧ ಕೂಡ ವ್ಯಕ್ತವಾಗಿತ್ತು. ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ಕರ್ನಾಟಕದಲ್ಲಿ ಅವಕಾಶವನ್ನ ನೀಡು ಕೂಡ ಇರೋದಿಲ್ಲ. ಅದಾದ ಮೇಲೆ ಸಿನಿಮಾ ರಿಲೀಸ್ಗೆ ಕರ್ನಾಟಕದಲ್ಲಿ ಸಹಕಾರ ಕೂಡ ಸಿಕ್ಕಿರಲಿಲ್ಲ. ಇದು ಬ್ಯಾನ್ ಚಿತ್ರತಂಡದವರು ಅಂತ ಕರೀತಾರೆ. ಈ ಕಾರಣದಿಂದ ನೇರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಕೂಡ ಏರ್ತಾರೆ. ಒಂದು ಬಾರಿ ಅವರು ಆದೇಶವನ್ನು ಏನಾದರೂ ಮೀರಿದ್ರೆ ನ್ಯಾಯಾಂಗ ನಿಂದನೆ ಮಾಡದಂತೆ ಆಗತ್ತೆ. ಹಲವು ದಿನಗಳ ಹೋರಾಟದ ಬಳಿಕ ಪ್ರಕರಣ ಕಮಲ್ ಹಾಸನ್ ಪರ ಆಗತ್ತೆ. ಆದರೂ ಕೂಡ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಕೂಡ ಆಗಿರುವುದಿಲ್ಲ. ಈಗ ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ಹೇಳಿಕೆ ನೀಡದಂತೆ ನಿರ್ಬಂಧ ಹೇರಬೇಕು ಅಂತ ಕನ್ನಡ ಸಾಹಿತ್ಯ ಪರಿಷತ್ ಕೋರ್ಟ್ ಎದುರು ಕೋರಿತ್ತು. ಇದಕ್ಕೆ ಕೋರ್ಟ್ ಒಪ್ಪಿ ಕನ್ನಡ ನೆಲ, ಭಾಷೆ, ಸಂಸ್ಕೃತಿ ಬಗ್ಗೆ ಹೇಳಿಕೆ ನೀಡಬಾರದು ಅಂತ ನಿರ್ಬಂಧವನ್ನ ಹೇರಿ ಬೆಂಗಳೂರಿನ 31ನೇ ಸಿವಿಲ್ ಕೋರ್ಟ್ ಆದೇಶವನ್ನ ನೀಡಿರುವುದು. ಕಮಲ್ ಹಾಸನ್ ಅವರು ಪದೇ ಪದೇ ಕಾಂಟ್ರವರ್ಸಿಯಿಂದಲೇ ಸುದ್ದಿ ಆಗ್ತಾ ಇರೋದು. ತಗ್ ಲೈಫ್ ಸಿನಿಮಾ ಆಡಿಯೋ ಲಾಂಚ್ ವೇಳೆ ನಟ ಶಿವರಾಜ್ ಕುಮಾರ್ ಅವರು ಕೂಡ ಅವತ್ತಿನ ದಿನ ಮುಂದೆ ಇರ್ತಾರೆ. ಆದರೂ ಕೂಡ ತುಟಿಕ್ ಪಿಟಿಕ್ ಅಂತ ಹೇಳಿರೋದಿಲ್ಲ. ಅದಾದಮೇಲೆ ತೀವ್ರವಾಗಿ ಕರ್ನಾಟಕದಾದ್ಯಂತ ಯಾವುದೇ ಕಾರಣಕ್ಕೂ ತಗ್ ಲೈಫ್ ಸಿನಿಮಾವನ್ನು ರಿಲೀಸ್ ಮಾಡಬಾರ್ದು, ಮುಖ್ಯವಾಗಿ ಕ್ಷಮೆ ಕೇಳಬೇಕು ಅಂತ ಕೂಡ ಒತ್ತಾಯಿಸಿದ್ರು. ಆದರೆ ಕಮಲ್ ಹಾಸನ್ ಅವರು ಮತ್ತೆ ಅವರು ಕೊಟ್ಟಿರುವಂಥ ಹೇಳಿಕೆಯ ಬಗ್ಗೆ ಸಮರ್ಥನೆಯನ್ನ ಮಾಡ್ಕೊಳ್ತಾರೆ. ನಾನು ಹೇಳಿದ್ದೇ ಸರಿ, ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾನು ಕ್ಷಮೆಯನ್ನ ಕೇಳೋದಿಲ್ಲ, ಅದರಲ್ಲೂ ಈ ವಿಚಾರವಾಗಿ ಕ್ಷಮೆ ಕೇಳೋದಿಲ್ಲ ಅಂತ ಪಟ್ಟೆ ಹಿಡಿದಿದ್ರು. ಅದಾದಮೇಲೆ ಈ ಕೇಸ್ ಸುಪ್ರೀಂ ಕೋರ್ಟ್ ಮೇಲೆ ಕೂಡ ಹೋಗುತ್ತೆ ಅಥವಾ ಮೆಟ್ಟಿಲೇರತ್ತೆ. ಅದಾದ ಮೇಲೆ ಈಗ ಬರ್ತಾ ಇರುವ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಕನ್ನಡದ ಬಗ್ಗೆ, ಅದು ಕನ್ನಡದ ಮೂಲ ಆಗಿರ್ಬೋದು, ಭಾಷೆ ಆಗಿರಬಹುದು, ಸಂಸ್ಕೃತಿ ಆಗಿರಬಹುದು, ನೆಲ ಜಲ ಯಾವುದೇ ವಿಚಾರವಾಗಿ ಕಮಲ್ ಹಾಸನ್ ಬಾಯಿ ಬಿಚ್ಚುವಂತಿಲ್ಲ, ಇಷ್ಟ ಬಂದಂತೆ ಸ್ಟೇಟ್ಮೆಂಟ್ಗಳನ್ನು ಕೊಡುವಂತಿಲ್ಲ. ಕೊಟ್ರೆ ಮುಂದಿನ ದಿನದಲ್ಲಿ ನ್ಯಾಯಾಂಗ ನಿಂದನೆಯ ಆರೋಪದಡಿ ಕಠಿಣ ಕ್ರಮವನ್ನು ಜರುಗಿಸ್ತೀವಿ ಅನ್ನುವಂಥ ತೀರ್ಪು ಕೂಡ ಹೊರಬಂದಿದೆ. ಮುಂದಿನ ದಿನದಲ್ಲಿ ಯಾವುದೇ ಭಾಷೆ ಆಗಿರಬಹುದು, ನಾವು ಪರ್ಟಿಕ್ಯುಲರ್ಲಿ ಕನ್ನಡ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಯಾವುದೇ ಭಾಷೆ ಆಗಿದ್ರೂ ಅದರದೇ ಆದಂತಹ ಸಂಸ್ಕೃತಿ, ಐತಿಹಾಸಿಕತೆ ಅಥವಾ ಕೆಲವೊಂದಷ್ಟು ಇತಿಹಾಸ ಗೌರವವನ್ನು ಉಳಿಸ್ಕೊಂಡಿರುತ್ತೆ. ಹಾಗಾಗಿ ನಾಲಿಗೆಯನ್ನ ಹರಿಬಿಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ ಕೂಡ ಮಹತ್ವದ ಹೆಜ್ಜೆಯನ್ನ ಇಟ್ಟಿರುವುದು.